ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನಿವತ್ತು ಇಡ್ಲಿ ಮಾಡಿದ್ದೆ. ಆ್ಯಕ್ಚುಲಿ ಇಡ್ಲಿ ಎಲ್ಲ ತಿಂದೆ. ಬೆಳಗ್ಗೆ ಟಿಫನ್ ಆಯಿತು. ಇವಾಗ ಟೈಮ್ ನೋಡಿ, ಟೈಮ್ ಬಂದು 12 o'clock ಆಗಿದೆ. 12:15 ಏನೋ ಆಗಿದೆ. ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ನೋಡಿ, ಇಡ್ಲಿ ಇದೆ. ಸಾಂಬಾರೆಲ್ಲ ಖಾಲಿ ಆಯಿತು. ನೆಕ್ಸ್ಟ್ ಬಂದು ಇಡ್ಲಿಗೆ ಇವತ್ತು ಕಾಯಿ ಚಟ್ನಿ ಮಾಡಿರಲಿಲ್ಲ, ಟೊಮ್ಯಾಟೊ ಚಟ್ನಿ ಮಾಡಿದ್ದೆ. ಹಾಗೆ ರೈಸ್ ಕೂಡ ಮಾಡಿದ್ದೆ, ಬಾಕ್ಸಿಗೆ ಸ್ವಲ್ಪ ರೈಸ್ ಇರಲಿ ಅಂತ. ಇಲ್ಲಿ ನೋಡಿ ಇಷ್ಟೊಂದು ಪಾತ್ರೆಗಳಿದೆ, ಇಷ್ಟು ಪಾತ್ರೆಗಳಿದೆ, ಎಲ್ಲ ತೊಳಿಬೇಕು. ಹಾಗೆ ನಾನು ಹೇರ್ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ, ತಲೆ ಸ್ನಾನ ಬೇರೆ ಮಾಡಬೇಕು. ಹಾಗೆ ಪಾತ್ರೆ ತೊಳೆಯೋದಿದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಗುಡಿಸ್ಕೊಂಡು ನೆಕ್ಸ್ಟು ನಾನು ತಲೆ ಸ್ನಾನ ಮಾಡಬೇಕು. ಇವಾಗ ನೋಡಿ ಟೈಮ್ 12:15 ಆಗಿದೆ. ಹಾಗೆ ಮಾರ್ನಿಂಗ್ ನಾನು ಇಡ್ಲಿದು ಬ್ಲಾಗ್, ನಾನಿವತ್ತು ಇಡ್ಲಿದು ಬ್ಲಾಗ್ ಮಾಡೋಣ, ಇಡ್ಲಿದು ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ಹಾಗೆ ಚಟ್ನಿ, ಸಾಂಬಾರ್ ರೆಸಿಪಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬೆಳಗ್ಗೆ ಎಷ್ಟು ಬೇಗ ಎದ್ದಿದ್ದೀನಿ, ಆದ್ರೂ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಬೇಗ ಮಾಡೇ ಬಿಟ್ಟೆ. ಹಾಗೇನೆ ನೆಕ್ಸ್ಟ್ ಟೈಮ್ ಮತ್ತೆ ನೆಕ್ಸ್ಟ್ ವೀಕ್ ಇಡ್ಲಿ ಮಾಡ್ತೀನಲ್ವ, ಆಗ ನಿಮಗೆ ನಾನು ಯಾವ ರೀತಿ ಇಡ್ಲಿ ಮಾಡಿದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸಾಂಬಾರ್ ರೆಸಿಪಿ, ಚಟ್ನಿ ಮತ್ತು ಇಡ್ಲಿ ಯಾವ ರೀತಿ ಮಾಡಿದೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೆ ಅಲ್ವಾ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟೆ. ಅದು ಇಡ್ಲಿ ಭಾಳ ಜಾಸ್ತಿನೇ ಬೇಕಾಗುತ್ತೆ ನಮಗೆ ಸ್ವಲ್ಪ. ನಾನು ಯಾವಾಗಲೂ 1 kg ಅಷ್ಟು ಇಡ್ಲಿ ರವೆ ಹಾಕ್ತೀನಿ, ಅದು ಫುಲ್ ಖಾಲಿ ಆಗುತ್ತೆ. ಆ್ಯಕ್ಚುಲಿ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು 1 kgದು ಇಡ್ಲಿ ರವೆ ಹಾಕ್ತೀನಿ ಯಾವಾಗ್ಲೂ. ಸೊ ರೆಸಿಪಿನ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಏನಿಲ್ಲ ಗೈಸ್, ಇವತ್ತೆಲ್ಲ ಬರೀ ಕ್ಲೀನಿಂಗು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಹಾಗೆ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಬರೋದು. ಬನ್ನಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಬೇಗ. ಓಕೆ ಗೈಸ್, ನಾನು ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ಅಂತೂ ಜಾಸ್ತಿನೇ ಇತ್ತು. ನಿಮಗೆಲ್ಲ ಗೊತ್ತಿರುತ್ತೆ ಇಡ್ಲಿ ಮಾಡಿದಾಗ ಎಷ್ಟು ಪಾತ್ರೆ ಇರುತ್ತೆ, ಅದೇ ಎಷ್ಟು ಎಲ್ಲ ಗಲೀಜಾಗಿರುತ್ತೆ ಅಂತ. ಇಡ್ಲಿ ಅಲ್ವಾ, ಇಡ್ಲಿ ಪಾತ್ರೆ ಮತ್ತು ಹಾಗೆ ಇಡ್ಲಿ ತಿಂದಿರೋ ಪಾತ್ರೆಗಳು ಎಲ್ಲ ಇತ್ತು. ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆಗಳು ಇವತ್ತು. ಹಾಗೆ ನಾನು ಇಡ್ಲಿಗೆ ಸಾಂಬಾರು ಇತ್ತಲ್ವ, ಲಂಚ್ ಬಾಕ್ಸಿಗೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡಿದ್ದೆ. ಯಾರು ಇಡ್ಲಿ ಬೇಡ ಅಂದರೆ ರೈಸು ಸಾಂಬಾರು ಹಾಕ್ಕೊಂಡು ಹೋಗ್ತಾರೆ ಅಂತ. ಹಾಗೆ 1 ಲೋಟ ರೈಸ್ ಇಟ್ಟಿದ್ದೆ, ರೈಸ್ ಕೂಡ ಆಗಿತ್ತು. ಬಾವವರು ಇಡ್ಲಿ ಸಾಂಬಾರು ಚಟ್ನಿ ತೊಗೊಂಡೋದ್ರು. ನಮ್ಮ ಕಂಟಿ ಮಾಮ ಬಂದು ಅವರು ಅನ್ನ ಸಾಂಬಾರು ಇರಲಿ, ಇಡ್ಲಿ ಚೆನ್ನಾಗಿ ಅನಿಸಲ್ಲ ಆಫ್ಟರ್ನೂನ್ ತಿನ್ನೋಕ್ಕೆ ಅಂದ್ಬಿಟ್ಟು ಅವ್ರು ರೈಸ್ ಸಾಂಬಾರು ಮತ್ತು ಟೊಮ್ಯಾಟೊ ಚಟ್ನಿ ಮಾಡಿದ್ದೆ ಅಲ್ವಾ, ಅದು ಸೈಡ್ಸ್ ಇರಲಿ ಅಂದ್ಬಿಟ್ಟು ಅದೊಂದು ಬಾಕ್ಸಿಗೆ ಹಾಕ್ಕೊಂಡೋದ್ರು. ಹಾಗೆ ನಾನು ಇದಿಷ್ಟು ಪಾತ್ರೆನ ತೊಳಿತಾ ಇದ್ದೀನಿ. ಪಾತ್ರೆಗಳು ಮಾತ್ರ ಜಾಸ್ತಿನೇ ಇತ್ತು, ಫುಲ್ಲು ಕ್ಲೀನಾಗಿ ತೊಳಿಬೇಕು ಅಲ್ವಾ. ನಾನು ಅವತ್ತು ಇಡ್ಲಿದೆಲ್ಲ ಫುಲ್ಲು ಹಾಗಾಗೆ ಇತ್ತು. ಇಡ್ಲಿ ಪಾತ್ರೆನೂ ಎಲ್ಲ ತೊಳೆದ್ಬಿಟ್ಟು ಹೊರಗಡೆ ಒಣಗಕ್ಕೆ ಇಟ್ಬಿಟ್ಟೆ. ಅದು ಹಾಗೆ ಹಸಿದೆ ಇಟ್ಬಿಟ್ರೆ ಒಂಥರ ಆಗಿಬಿಡುತ್ತೆ ಪಾತ್ರೆ, ಇಡ್ಲಿ ಪಾತ್ರೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ತೊಳೆದು ಹೊರಗಡೆ ಬಿಸಿಲಿಗೆ ಇಟ್ಟು ಬಂದುಬಿಟ್ಟೆ ಅದನ್ನೊಂದು. ಮತ್ತು ಹಾಟ್ ಬಾಕ್ಸ್ ಇತ್ತು ಅಲ್ವಾ, ಅದನ್ನು ಎತ್ತಿಟ್ಬಿಟ್ಟೆ, ಹೊರಗಡೆ ಒಣಗಕ್ಕೆ ಇಟ್ಬಿಟ್ಟೆ ತೊಳೆದ್ಬಿಟ್ಟು. ಹಾಗೆ ಗೈಸ್, ನಾನು ಇವತ್ತು ಮಾರ್ನಿಂಗಿಂದನೇ ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಏನಕ್ಕೆ ಅಂದರೆ ಇಡ್ಲಿ ಅಲ್ವಾ, ಲೇಟ್ ಆಗುತ್ತೆ. ಅದನ್ನು ಇಡ್ಲಿ ಹಾಕೋದು ಮತ್ತು ಅದರಲ್ಲಿ ಇಡೋದು, ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅದು ಬೇಯಿಸ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ. ಹಾಗೆ ಮತ್ತು ಇದಕ್ಕೆ ಸೈಡ್ಸ್ ಸಾಂಬಾರು ಚಟ್ನಿ ಬೇಕು ಅಲ್ವಾ. ನಾನು ಒಬ್ಬಳೇ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಇವತ್ತು ಬೇಗನೆ ಎದ್ದಿದ್ದೀನಿ. ಹಾಗೆ ಇಡ್ಲಿದು ಎಲ್ಲ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು, ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಟೈಮ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಬೇಗ ಮಾಡೇ ಬಿಟ್ಟೆ. ಅದು ಬೇರೆ ಸಾಂಬಾರೆಲ್ಲ ಮಾಡೋದಿತ್ತು ಅಲ್ವಾ, ಇಡ್ಲಿ ಸಾಂಬಾರು
ಹಾಗಾಗಿ ಲೇಟ್ ಆಗುತ್ತೆ ಅಂತ ಮಾಡಿಬಿಟ್ಟೆ. ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಫುಲ್ಲು 1 ಅವರ್ ಆಯಿತು ಗೈಸ್. ಇಷ್ಟು ಪಾತ್ರೆ ಎಲ್ಲ ತೊಳೆದು ಆಲ್ರೆಡಿ ಇಟ್ಟಿದ್ದೀನಿ. ನಾನು ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಆ ಪುಟ್ಟಿನಲ್ಲಿ ಸ್ವಲ್ಪ ಇದೆ, ಇಷ್ಟೇನಾ ಅನ್ಕೋಬೇಡಿ, ಜಾಸ್ತಿನೇ ಇತ್ತು. ಎಲ್ಲ ತೊಳೆದ್ಬಿಟ್ಟು ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಹೊರಗಡೆ ಹಾಟ್ ಬಾಕ್ಸ್ ಮತ್ತು ಇಡ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೊರಗಡೆ ಒಣಗಾಕಿಟ್ಟಿದ್ದೀನಿ. ಹಾಗೆ ಟಿ ವಿನೂ ಆನ್ ಮಾಡ್ಕೊಂಡಿದ್ದೆ. ನಂಗೆ ಕಿಚನ್ಗೆ ಟಿ ವಿ ಕಾಣಿಸುತ್ತೆ ಅಲ್ವಾ, ಹಾಗೆ ಆನ್ ಮಾಡಿಕೊಂಡೆ ನಾನು ಪಾತ್ರೆ ತೊಳಿತೀನಿ. ಯಾವಾಗಲೂ ಮಧ್ಯಾಹ್ನ ಯಾರೂ ಇರಲ್ಲ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ ನಾನು ಕೆಲಸ ಮಾಡ್ಕೋತಾ ಇರ್ತೀನಿ. ಇವಾಗ ಕಸ ಗುಡಿಸೋಣ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿಕೊಂಡೆ. ಇವಾಗ ಕಿಚನಲ್ಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದೆ. ತುಂಬ ದಿನ ಆಗಿತ್ತು ಅನಿಸುತ್ತೆ ನಾನು ಕ್ಲೀನಿಂಗ್ ವ್ಲಾಗು ಇನ್ನೂ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮಾಡಿಬಿಟ್ಟು ರೀಸೆಂಟಾಗಿ ಮಾಡಿರಲಿಲ್ಲ. ಈ ಬ್ಲಾಗಲ್ಲಿ ಹಾಗೆ ನಾನು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಎಲ್ಲ ಒಂದು ಬ್ಲಾಗ್ ಮಾಡಿದ್ದೀನಿ. ಎಲ್ಲ ಕಸ ಗುಡಿಸ್ಕೊಂಡು ಬಂದೆ. ಇವತ್ತು ಎಣ್ಣೆ ಬೇರೆ ಹಚ್ಕೊಂಡಿದ್ದೀನಿ ಅಲ್ವಾ, ತಲೆಗೆ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಈವ್ನಿಂಗ್ ಹಂಗೆ ಆಯಿಲಿಂಗ್ ಮಾಡ್ಕೊಂಡಿದ್ದೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕು. ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಗೈಸ್. ಟಿ ವಿ ನೋಡ್ಕೋತಾ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಕಸ ಒಂದು ಗುಡಿಸ್ಕೊಂಡ್ರೆ ಆಯಿತು. ಅದೇ ಗೈಸ್ ಹೇಳಿದ್ನಲ್ಲ, ಇಡ್ಲಿದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ. ಎಷ್ಟು ಬೇಗ ಇದ್ದಿದ್ದೀನಿ, ಆದ್ರೂ 9 ಗಂಟೆ ಹಾಗೆ ಹೋಯಿತು. ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 1 kg ಇಡ್ಲಿ ಫುಲ್ ಮಾಡಿಬಿಡ್ತೀನಿ. ಫುಲ್ ಬೇಕಾಗುತ್ತೆ ನಮ್ಮ ಮನೆಗೆ. ಸೊ ಹಾಗಾಗಿ 1 kgದು ಇಡ್ಲಿ ನೆನೆ ಹಾಕಿದ್ದೆ ಅಲ್ವಾ, ಅದು ಫುಲ್ಲು ಅದು ಹಾಕೋದು ತೆಗಿಯೋದು ಸಾಂಬಾರು ಮಾಡೋದು ಚಟ್ನಿ ಮಾಡೋದು ಇದೇ ಟೈಮ್ ಹಿಡಿದೋಗ್ಬಿಡ್ತು. ನಾನು ಮತ್ತೆ ಬ್ಲಾಗ್ ಮಾಡಿಕೊಂಡು ಇದೆಲ್ಲ ಮಾಡಿದಿದ್ರೆ ಇನ್ನೂ 1 ಅವರ್ ಲೇಟ್ ಆಗೋದು. 8 ಗಂಟೆಗೆಲ್ಲ ರೆಡಿ ಇರಬೇಕು ಆ್ಯಕ್ಚುಲಿ ನಮ್ಮ ಮನೇಲಿ. 8:30ಗೆ ಒಬ್ಬರು ಹೋಗ್ತಾರೆ, ಆಮೇಲೆ 9 ಗಂಟೆಗೆ ಒಬ್ಬರು, 9:30ಗೆ ಒಬ್ಬರು, ಈ ಥರ 9:30 ಅನ್ನೋಷ್ಟೊತ್ತಿಗೆ ಎಲ್ಲರೂ ಹೋಗ್ಬಿಡ್ತಾರೆ ಅಲ್ವಾ. ಬೇಗನೆ ಮಾಡಬೇಕು ನಾನು ಟಿಫನ್ ಆಗಲಿ ಅಡುಗೆ ಆಗಲಿ. ಅದಕ್ಕೋಸ್ಕರ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬ್ಲಾಗ್ ಮಾಡ್ಕೋಬೇಕು, ನಾನೇ ಇದು ಮಾಡಬೇಕು. ಹಾಗೆ ನಾನೇ ಎಡಿಟಿಂಗು ಎಲ್ಲ ನಂದೇ ಅಲ್ವಾ. ಸೊ ಲೇಟ್ ಆಗುತ್ತೆ ಅಡುಗೆ ಮಾಡೋದು ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟೆ ಗೈಸ್. ಹಾಗೆ ನೋಡಿ ಇಡ್ಲಿದು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೆ ಅಂದೆ ಅಲ್ವಾ, ಹೊರಗಡೆ ಒಣಗಾಕಿಟ್ಟಿದ್ದೀನಿ. ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ. ಮನೆ ಎಲ್ಲ ಕ್ಲೀನ್ ಆಯಿತು, ಕಸ ಎಲ್ಲ ಗುಡಿಸ್ದೆ. ಇವಾಗ ನೋಡಿ ಮನೆ ಎಷ್ಟು ನೀಟಾಗಿ ಕಾಣ್ತಿದೆ. ಆವಾಗಲೇ ಅಂತೂ ಮನೆ ನೋಡಿದರೆ ನನಗಂತೂ ನಿದ್ದೆನೇ ಬರ್ತಿದ್ದಿಲ್ಲ. ಕೂತ್ಕೊಳಂಗೆ ಆಗಲ್ಲ, ನಿಂತ್ಕೊಳ್ಳೋಂಗೆ ಆಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ಏನಾದ್ರು ಕೆಲಸ ಇತ್ತು ಅಂದರೆ ಎಲ್ಲಿ ಕೂತ್ಕೊಳ್ತೀರಾ, ಟಿ ವಿ ನೋಡ್ಕೊಂಡು ಕೂರೋಕ್ಕೆ ಮನ್ಸು ಬರಲ್ಲ. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸಿಟ್ಬಿಟ್ಟೆ. ಪಾತ್ರೆಗಳನ್ನು ಎಲ್ಲ ಜಾಸ್ತಿನೇ ಪಾತ್ರೆಗಳಿತ್ತು, ಎಲ್ಲ ಪಾತ್ರೆ ಎಲ್ಲ ಜೋಡಿಸಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ನೆಕ್ಸ್ಟ್ ಏನಿಲ್ಲ ಗೈಸ್, ತಲೆ ಸ್ನಾನ ಮಾಡ್ಕೊಂಡು ಬರೋದಷ್ಟೇ. ಇವಾಗ ಗೈಸ್ ನೋಡಿದ್ರಿ ಅಲ್ವಾ, ಡೈಲಿ ಇಷ್ಟೊಂದು ಕೆಲಸ ಇರುತ್ತೆ ನನಗೆ ಮನೇಲಿ ಮಾಡೋಕ್ಕೆ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ನಿಮ್ದೇನು ಕೆಲಸ ಬಿಡಮ್ಮ, ಏನಿಲ್ಲ, ಬೆಳಗ್ಗೆ ತಿಂಡಿ ಮಾಡಿದ್ರೆ ಆಯಿತು, ನೈಟ್ ಒಂದು ಅಡುಗೆ ಮಾಡಿದರೆ ಮುಗೀತು, ಏನು ಮಾಡ್ತೀರಾ ನೀವು ಕೆಲಸ ಮನೆಯಲ್ಲಿ ಅಂತಾರೆ. ನೋಡಿದ್ರಲ್ವಾ ಗೈಸ್, ಎಷ್ಟು ಕೆಲಸ ಇದೆ, ಎಷ್ಟು ಪಾತ್ರೆ ಇರುತ್ತೆ, ಅದನ್ನು ತೊಳೆಯೋದಕ್ಕೆ ಎಷ್ಟು ಟೈಮ್ ಬೇಕು, ಹಾಗೆ ಅಡುಗೆ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಯಾರು ಯೋಚನೆ ಮಾಡಲ್ಲ. ಹಾಗೆ ಹೇಳ್ತಾರೆ. ಹೋಗ್ಲಿ ಬಿಡಿ ಗೈಸ್, ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ. ಓಕೆ ಗೈಸ್, ಇವಾಗ ಟೈಮ್ ಬಂದು 6:30 ಆಗಕ್ಕೆ ಬಂದಿದೆ. ಆಲ್ರೆಡಿ ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಎಲ್ಲ ಹಚ್ಚಿದೆ. ನೋಡಿ, ದೀಪ ಹಚ್ಚಿದೆ ದೇವ್ರಿಗೆ. ಹಾಗೆ ನಾನು ಕೂಡ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.